ವೆಲ್ಕಮ್ ಬ್ಯಾಕ್. ಕಾವೇರಿ ನಮ್ಮ ಜೀವನಾಡಿ. ಮಂಡ್ಯ, ಮೈಸೂರು, ಇನ್ನು ಚನ್ನರಾಯಪಟ್ಟಣ ಇರಬಹುದು, ರಾಮನಗರ, ಬೆಂಗಳೂರು ಎಲ್ಲರೂ ಕೂಡ ಕಾವೇರಿ ನೀರಿಗಾಗಿ ಅವಲಂಬಿತರಾಗಿದ್ದಾರೆ. ಇನ್ನು ಸುತ್ತಮುತ್ತಲ ರೈತರ ಕೂಡ ಆ ಒಂದು ಜಮೀನಿಗೆ ನೀರನ್ನು ಉಣಿಸೋದು ಕೂಡ ಕಾವೇರಿ ನೀರೇ. ಆದರೆ ತನ್ನ ಮಡಿಲನ್ನ ಬರದಾಗಿಸ್ಕೊಳ್ತಾ ಇದ್ದಾಳೆ. ಇವಾಗಲೇ ಈ ಪರಿಸ್ಥಿತಿ ಆದರೆ ಇನ್ನು ಮೇ ಸಂದರ್ಭದಲ್ಲಿ ಇನ್ಯಾವ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಕೆಯನ್ನ ಅವಲಂಬಿಸಿದವರಿಗೆ ಈಗ ತೊಂದರೆ ಎದುರಾಗ್ತಾ ಇದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ, ಕರುನಾಡ ಜೀವನದಿ. ಕೊಡಗಿನ ತಲಕಾವೇರಿಯಲ್ಲಿ ಜನ್ಮ ತಾಳೋ ಕಾವೇರಿ ಲಕ್ಷಾಂತರ ರೈತರ ಜಮೀನಿಗೆ ನೀರುಣಿಸುತ್ತಾಳೆ. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಜನರ ದಾಹ ತೀರಿಸುತ್ತಾಳೆ. ತಮಿಳುನಾಡಿನ ಜನರನ್ನು ಸಾಕಿ ಸಲಹುತ್ತಾಳೆ. ಇಂಥ ಕಾವೇರಿ ಬೇಸಿಗೆ ಶುರುವಿನಲ್ಲೇ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ಕೊಡಗಿನಲ್ಲಿ ಬರಿದಾದ ಕರುನಾಡ ಜೀವನದಿ, ಹರಿವನ್ನೇ ನಿಲ್ಲಿಸಿ ಬಿಟ್ಟಳು ಜೀವನದಿ ಕಾವೇರಿ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬತ್ತಿ ಹೋಗಿದ್ದಾಳೆ. ಕೊಡಗಿನಲ್ಲಿ ಕರುನಾಡ ಜೀವನದಿ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ನದಿ ಹರಿಯೋ ಜಾಗದಲ್ಲಿ ಬರೀ ಕಲ್ಲು ಬಂಡೆಗಳ ರಾಶಿಯೇ ಕಾಣಿಸ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಈಗ ನಾವು ಕುಶಾಲನಗರ ಸಮೀಪ ಕಾವೇರಿ ನದಿಯ ಮಧ್ಯಭಾಗದಲ್ಲಿದ್ದೇವೆ. ಸಂಪೂರ್ಣವಾಗಿ ಬಂಡೆಯನ್ನೇ ತೋರಿಸ್ತೇವೆ ನಿಮಗೆ. ಸಂಪೂರ್ಣವಾಗಿ ಬಂಡೆ ಇರುವಂಥದ್ದು. ಇಲ್ಲಿ ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂಥದ್ದು. ಅಂದರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂಥ ನೀರು ಕೂಡ ಕಲುಷಿತವಾಗಿರುವಂಥದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದ್ದೆ. ಅದರಿಂದ ಇದು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಕಳೆದ 10 ದಿನಗಳ ಹಿಂದೆ ಹರಿಯುತ್ತಿದ್ದ ಕಾವೇರಿ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾಳೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲೂ ಜೀವನದಿಯ ಹರಿವು ನಿಂತಿತ್ತು. ದುರಂತ ಅಂದ್ರೆ ಈ ಬಾರಿಯೂ ಅದೇ ಪರಿಸ್ಥಿತಿ ಎದುರಾಗಿದೆ. ಕಾವೇರಿಯನ್ನೇ ನಂಬಿರೋ ಅನ್ನದಾತರು ಆತಂಕಗೊಂಡಿದ್ದಾರೆ. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯೋ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ. ಕಳೆದ ವರ್ಷ 70 ದಿನಗಳಿಂದ ಜಾಸ್ತಿ ಇತ್ತು. ಈ ಬಾರಿ ಏನಾಗ್ತಾ ಗೊತ್ತಿಲ್ಲ. ಹನಿ ಹನಿ ಮಳೆ ಬರುತ್ತೆ, ಅದು ಪ್ರಯೋಜನ ಆಗ್ತಾ ಇಲ್ಲ. ಕೊಡಗು ಜಿಲ್ಲೆಯ ಭಾಗಮಂಡಲದಿಂದ ಮೈಸೂರು ಗಡಿ ಭಾಗದವರೆಗೂ ನೀರು ಬತ್ತುತ್ತಿದೆ. ಕೊಡಗಿನ ಕುಶಾಲನಗರ ಹಾಗೂ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣಕ್ಕೂ ಕಾವೇರಿ ನೀರು ಪೂರೈಕೆ ನಿಂತಿದೆ. ಕುಶಾಲನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಕಾವೇರಿ ನೀರು ಬದಲಾಗಿ ಬೋರ್ವೆಲ್ ನೀರು ಬಳಸಲಾಗ್ತಿದೆ. ನಿವಾಸಿಗಳಿಗೆ ನೀರನ್ನ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದೀವಿ. ಇಷ್ಟು ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟು ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿನೂ ಇದೆ, ಅನಾವೃಷ್ಟಿನೂ ಇದೆ. ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಕಳೆದೊಂದು ವಾರದಿಂದ ಮಳೆಯಾಗ್ತಿದೆ. ಆದರೆ ಈ ವರುಣನ ಆಗಮನದಿಂದ ಕಾವೇರಿ ನದಿ ನೀರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಮಳೆಗಾಲ ಬರೋವರೆಗೂ ಸಂಕಷ್ಟ ತಪ್ಪಿದ್ದಲ್ಲ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಕಾವೇರಿ ನಮ್ಮ ಜೀವನಾಡಿ. ಮಂಡ್ಯ, ಮೈಸೂರು, ಇನ್ನು ಚನ್ನರಾಯಪಟ್ಟಣ ಇರಬಹುದು, ರಾಮನಗರ, ಬೆಂಗಳೂರು ಎಲ್ಲರೂ ಕೂಡ ಕಾವೇರಿ ನೀರಿಗಾಗಿ ಅವಲಂಬಿತರಾಗಿದ್ದಾರೆ. ಇನ್ನು ಸುತ್ತಮುತ್ತಲ ರೈತರ ಕೂಡ ಆ ಒಂದು ಜಮೀನಿಗೆ ನೀರನ್ನು ಉಣಿಸೋದು ಕೂಡ ಕಾವೇರಿ ನೀರೇ. ಆದರೆ ತನ್ನ ಮಡಿಲನ್ನ ಬರದಾಗಿಸ್ಕೊಳ್ತಾ ಇದ್ದಾಳೆ. ಇವಾಗಲೇ ಈ ಪರಿಸ್ಥಿತಿ ಆದರೆ ಇನ್ನು ಮೇ ಸಂದರ್ಭದಲ್ಲಿ ಇನ್ಯಾವ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಕೆಯನ್ನ ಅವಲಂಬಿಸಿದವರಿಗೆ ಈಗ ತೊಂದರೆ ಎದುರಾಗ್ತಾ ಇದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ, ಕರುನಾಡ ಜೀವನದಿ. ಕೊಡಗಿನ ತಲಕಾವೇರಿಯಲ್ಲಿ ಜನ್ಮ ತಾಳೋ ಕಾವೇರಿ ಲಕ್ಷಾಂತರ ರೈತರ ಜಮೀನಿಗೆ ನೀರುಣಿಸುತ್ತಾಳೆ. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಜನರ ದಾಹ ತೀರಿಸುತ್ತಾಳೆ. ತಮಿಳುನಾಡಿನ ಜನರನ್ನು ಸಾಕಿ ಸಲಹುತ್ತಾಳೆ. ಇಂಥ ಕಾವೇರಿ ಬೇಸಿಗೆ ಶುರುವಿನಲ್ಲೇ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ಕೊಡಗಿನಲ್ಲಿ ಬರಿದಾದ ಕರುನಾಡ ಜೀವನದಿ, ಹರಿವನ್ನೇ ನಿಲ್ಲಿಸಿ ಬಿಟ್ಟಳು ಜೀವನದಿ ಕಾವೇರಿ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬತ್ತಿ ಹೋಗಿದ್ದಾಳೆ. ಕೊಡಗಿನಲ್ಲಿ ಕರುನಾಡ ಜೀವನದಿ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ನದಿ ಹರಿಯೋ ಜಾಗದಲ್ಲಿ ಬರೀ ಕಲ್ಲು ಬಂಡೆಗಳ ರಾಶಿಯೇ ಕಾಣಿಸ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಈಗ ನಾವು ಕುಶಾಲನಗರ
ಸಮೀಪ ಕಾವೇರಿ ನದಿಯ ಮಧ್ಯಭಾಗದಲ್ಲಿದ್ದೇವೆ. ಸಂಪೂರ್ಣವಾಗಿ ಬಂಡೆನೇ ತೋರಿಸ್ತೇವೆ ನಿಮಗೆ. ಸಂಪೂರ್ಣವಾಗಿ ಬಂಡೆ ಇರುವಂಥದ್ದು ಇಲ್ಲಿ. ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂಥದ್ದು. ಅಂದರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂಥ ನೀರು ಕೂಡ ಕಲುಷಿತವಾಗಿರುವಂಥದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದ್ದೆ, ಅದರಿಂದ ಇದು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಕಳೆದ 10 ದಿನಗಳ ಹಿಂದೆ ಹರಿಯುತ್ತಿದ್ದ ಕಾವೇರಿ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾಳೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲೂ ಜೀವನದಿಯ ಹರಿವು ನಿಂತಿತ್ತು. ದುರಂತ ಅಂದ್ರೆ ಈ ಬಾರಿಯೂ ಅದೇ ಪರಿಸ್ಥಿತಿ ಎದುರಾಗಿದೆ. ಕಾವೇರಿಯನ್ನೇ ನಂಬಿರೋ ಅನ್ನದಾತರು ಆತಂಕಗೊಂಡಿದ್ದಾರೆ. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯೋ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ. ಕಳೆದ ವರ್ಷ 70 ದಿನಗಳಿಂದ ಜಾಸ್ತಿ ಇತ್ತು. ಈ ಬಾರಿ ಏನಾಗ್ತಾ ಗೊತ್ತಿಲ್ಲ. ಹನಿ ಹನಿ ಮಳೆ ಬರುತ್ತೆ, ಅದು ಪ್ರಯೋಜನ ಆಗ್ತಾ ಇಲ್ಲ. ಕೊಡಗು ಜಿಲ್ಲೆಯ ಭಾಗಮಂಡಲದಿಂದ ಮೈಸೂರು ಗಡಿ ಭಾಗದವರೆಗೂ ನೀರು ಬತ್ತುತ್ತಿದೆ. ಕೊಡಗಿನ ಕುಶಾಲನಗರ ಹಾಗೂ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣಕ್ಕೂ ಕಾವೇರಿ ನೀರು ಪೂರೈಕೆ ನಿಂತಿದೆ. ಕುಶಾಲನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಕಾವೇರಿ ನೀರು ಬದಲಾಗಿ ಬೋರ್ವೆಲ್ ನೀರು ಬಳಸಲಾಗ್ತಿದೆ. ನಿವಾಸಿಗಳಿಗೆ ನೀರನ್ನ ಟ್ಯಾಂಕರಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟು ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟು ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿನೂ ಇದೆ, ಅನಾವೃಷ್ಟನೂ ಇದೆ. ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಕಳೆದೊಂದು ವಾರದಿಂದ ಮಳೆಯಾಗ್ತಿದೆ. ಆದರೆ ಈ ವರುಣನ ಆಗಮನದಿಂದ ಕಾವೇರಿ ನದಿ ನೀರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಮಳೆಗಾಲ ಬರೋವರೆಗೂ ಸಂಕಷ್ಟ ತಪ್ಪಿದ್ದಲ್ಲ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಕಾವೇರಿ ನಮ್ಮ ಜೀವನಾಡಿ. ಮಂಡ್ಯ, ಮೈಸೂರು, ಇನ್ನು ಚನ್ನರಾಯಪಟ್ಟಣ ಇರ್ಬೋದು, ರಾಮನಗರ, ಬೆಂಗಳೂರು ಎಲ್ಲರೂ ಕೂಡ ಕಾವೇರಿ ನೀರಿಗಾಗಿ ಅವಲಂಬಿತರಾಗಿದ್ದಾರೆ. ಇನ್ನು ಸುತ್ತಮುತ್ತಲ ರೈತರ ಕೂಡ ಆ ಒಂದು ಜಮೀನಿಗೆ ನೀರನ್ನು ಉಣಿಸೋದು ಕೂಡ ಕಾವೇರಿ ನೀರೇ. ಆದರೆ ತನ್ನ ಮಡಿಲನ್ನು ಬರಿದಾಗಿಸ್ಕೊಳ್ತಾ ಇದ್ದಾಳೆ. ಇವಾಗಲೇ ಈ ಪರಿಸ್ಥಿತಿ ಆದರೆ ಇನ್ನು ಮೇ ಸಂದರ್ಭದಲ್ಲಿ ಇನ್ಯಾವ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಕೆಯನ್ನು ಅವಲಂಬಿಸಿದವರಿಗೆ ಈಗ ತೊಂದರೆ ಎದುರಾಗ್ತಾ ಇದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ, ಕರುನಾಡ ಜೀವನದಿ. ಕೊಡಗಿನ ತಲಕಾವೇರಿಯಲ್ಲಿ ಜನ್ಮ ತಾಳೋ ಕಾವೇರಿ ಲಕ್ಷಾಂತರ ರೈತರ ಜಮೀನಿಗೆ ನೀರುಣಿಸುತ್ತಾಳೆ. ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಜನರ ದಾಹ ತೀರಿಸುತ್ತಾಳೆ. ತಮಿಳುನಾಡಿನ ಜನರನ್ನು ಸಾಕಿ ಸಲಹುತ್ತಾಳೆ. ಇಂಥ ಕಾವೇರಿ ಬೇಸಿಗೆ ಶುರುವಿನಲ್ಲೇ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ಕೊಡಗಿನಲ್ಲಿ ಬರಿದಾದ ಕರುನಾಡ ಜೀವನದಿ ಹರಿವನ್ನೇ ನಿಲ್ಲಿಸಿ ಬಿಟ್ಟಳು ಜೀವನದಿ ಕಾವೇರಿ. ಬೇಸಿಗೆ ಆರಂಭದಲ್ಲೇ ಕಾವೇರಿ ಬತ್ತಿ ಹೋಗಿದ್ದಾಳೆ. ಕೊಡಗಿನಲ್ಲಿ ಕರುನಾಡ ಜೀವನದಿ ಹರಿವನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ನದಿ ಹರಿಯೋ ಜಾಗದಲ್ಲಿ ಬರೀ ಕಲ್ಲು ಬಂಡೆಗಳ ರಾಶಿಯೇ ಕಾಣಿಸ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಈಗ ನಾವು ಕುಶಾಲನಗರ ಸಮೀಪ ಕಾವೇರಿ ನದಿಯ ಮಧ್ಯಭಾಗದಲ್ಲಿದ್ದೇವೆ. ಸಂಪೂರ್ಣವಾಗಿ ಬಂಡೆನೇ ತೋರಿಸ್ತೇವೆ ನಿಮಗೆ. ಸಂಪೂರ್ಣವಾಗಿ ಬಂಡೆ ಇರುವಂಥದ್ದು ಇಲ್ಲಿ. ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂಥದ್ದು. ಅಂದರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂಥ ನೀರು ಕೂಡ ಕಲುಷಿತವಾಗಿರುವಂಥದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದ್ದೆ, ಅದರಿಂದ ಇದು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಕಳೆದ 10 ದಿನಗಳ ಹಿಂದೆ ಹರಿಯುತ್ತಿದ್ದ ಕಾವೇರಿ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾಳೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲೂ ಜೀವನದಿಯ ಹರಿವು ನಿಂತಿತ್ತು. ದುರಂತ ಅಂದ್ರೆ ಈ ಬಾರಿಯೂ ಅದೇ ಪರಿಸ್ಥಿತಿ ಎದುರಾಗಿದೆ. ಕಾವೇರಿಯನ್ನೇ ನಂಬಿರೋ ಅನ್ನದಾತರು ಆತಂಕಗೊಂಡಿದ್ದಾರೆ. ಇವತ್ತು ಅದು ಕಳೆದ ಒಂದು 10 ದಿವಸಗಳಿಂದ ಸ್ಥಗಿತಗೊಂಡಿದೆ. ಕುಡಿಯೋ ನೀರಿನ ಸರಬರಾಜು ನದಿಯಿಂದ ಆಗ್ತಾ ಇಲ್ಲ. ತುಂಬ ಹಾಹಾಕಾರ. ಒಟ್ಟಾರೆ ನದಿ ನೀರಿಲ್ಲದಾಗ ಇದೆಲ್ಲ ಸಮಸ್ಯೆ ಉಂಟಾಗ್ತದೆ.